ಅರುಣ್ ಬಾಯ್ ಪ್ರತಿ ವಿಡಿಯೋದಲ್ಲೂ ಬಾಯ್ ಬಡ್ಕೊಂತಿರೋ ಈ ಬಡ್ಡಿ ಮಗನ್ ಬಾಯಿಗೆ ಸ್ವಲ್ಪ ಕತ್ತೆ ಹುಚ್ಚೇನಾದ್ರು ಏನಾದ್ರು ಇದ್ರೆ ಒಂದು ಇವನ್ ಬಾಯಿಗೆ ಬೇಡ್ರಪ್ಪ. ಈ ಬಾಡಿಗೆ ಬಂಗಾರಪ್ಪನ ಮೇಲೆ ನನಗೆ ಮೊದ್ಲೇ ಡೌಟ್ಸ್ ಬರ್ತಿತ್ತು ಫ್ರೆಂಡ್ಸ್. ಇವನ್ ಕೊಡೋ ಬಿಲ್ಡಪ್ಗೂ, ಇವನ್ ತೋರ್ಸ್ಕೊತಿರೋ ಶೋಕಿಗೂ, ಮತ್ತೆ ಇವನ್ ತೋರ್ಸ್ಕೊತಿರೋ ಕನ್ನಡ ಅಭಿಮಾನಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೀವು ನೋಡಿರೋ ಹಾಗೆ ಈ ತರ ಚಪ್ರಿಗಳನ್ನ ಮೊದಲು ಹಿಂದಿಲಿ, ಮರಾಠಿಲಿ ತುಂಬಾ ಜನ ನೋಡ್ತಿದ್ವಿ. ಆದ್ರೆ ಈಗ ನಮ್ ಕನ್ನಡದಲ್ಲಿ, ನಮ್ ಕರ್ನಾಟಕದಲ್ಲಿ ಕೂಡ ಬಂದು ಹುಡ್ಕೊಂಡ್ ಬಿಟ್ಟಿದಾವೆ. ಅಣ್ಣ ಡಾರ್ಲಿಂಗ್ ಎತ್ ಬಿಡ್ತೀನಿ ಅವನ್ನ. ಇಂಥ ಚಪ್ರಿಗಳಿಂದ ನಮ್ ಕನ್ನಡ ಗೌರವ ಜಾಸ್ತಿ ಆಗುತ್ತಾ? ಇಲ್ಲ, ಚಪ್ರಿಗಳು ಕೂಡ ನಮ್ ಕರ್ನಾಟಕದಲ್ಲಿ ಇದಾವೆ ಅಂತ ಬೇರೆ ನೆರೆ ರಾಜ್ಯದವರಿಗೂ ಗೊತ್ತಾಗುತ್ತೆ ಅಷ್ಟೇ ಫ್ರೆಂಡ್ಸ್. ಅಷ್ಟೇ. ಈ ಬಾಡಿಗೆ ಬಂಗಾರಪ್ಪನ ನೋಡಿ ಫ್ರೆಂಡ್ಸ್ ಹೇಗಿದ್ದಾನೆ ಅಂದ್ರೆ ಇವನ್ ಅವತಾರನೋ ಇವನ ಸೆಡೆ ನನ್ ಮಗ. ಇವನ ಹಿಂದೆಯಿಂದ ನೋಡಿದ್ರೆ ತಲೆ ಕೂದಲ್ನ ನೋಡ್ರಿ ಫ್ರೆಂಡ್ಸ್, ಮನೆ ಕ್ಲೀನ್ ಮಾಡೋ ಮಾಪ್ ತರ ಐತೆ. ಹಾಗೆ ಸ್ವಲ್ಪ ಟರ್ನ್ ಆಗಿ ಮುಂದೆಯಿಂದ ನೋಡಿದ್ರೆ ಫ್ರೆಂಡ್ಸ್ ಸೇಮ್ ಕಾಡಿಂದ ತಪ್ಪಿಸ್ಕೊಂಡ್ ಬಂದಿರೋ ಸಿಂಗ್ಲಿಕ ತರ ಅವನೇ. ಆದ್ರೂ ನನಗೆ ಒಂದಿಷ್ಟು ಜನ ನೀವು ಅಂತಿರ್ಬೋದು, ಅವನ್ ಹೀಗೆ ಇರ್ಲಿ ಬಿಡುಗರು, ಕೊರಳಲ್ಲಿ ಗೋಲ್ಡ್, ಓಡಾಡೋಕೆ ಒಳ್ಳೆ ಗಾಡಿ, ಹಿಂದೆ 2 ಲೇಡಿ ಬಾಡಿ. ಈ ಬಾಡಿಗೆ ಬಂಗಾರಪ್ಪನ ಅವಕಾತ ಏನು ಅಂತ ಒಂದೊಂದಾಗಿ ಬಿಡಿಸಿಯಾಗಿ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ ಬೆಂಗಳೂರಲ್ಲಿ ಶೂಟಿಂಗ್ಗೆ ಅಂತ ಒಂದ್ ದಿನಕ್ಕೆ ರಷ್ಯನ್ ಲೇಡಿ ಬಾಡಿ ಗಾರ್ಡ್ ಗಳಿಗೆ 10,000 ಕೊಟ್ರೆ ಸಾಕು. 10 ಜೊತೆ ಬಟ್ಟೆಗಳನ್ನ ಚೇಂಜ್ ಮಾಡಿ 10 ತರ ರೀಲ್ಸ್ ಮಾಡ್ಕೊಡ್ತಾರಂತೆ. ಹಾಗೆ ಈ ಕಾರ್ಗಳು ಕೂಡ ಸ್ವಂತದು ಅನ್ಕೊಂಡ್ರ ಎಲ್ಲಾ ಬಾಡಿಗೆ ಕಾರ್ಗಳು. ಮತ್ತೆ ಕೊರಳಲ್ಲಿ ಹಾಕಿರೋ ನಾಯಿ ಚೈನ್ಗಳು, ಅಲ್ಲ ಸಾರಿ ಫ್ರೆಂಡ್ಸ್, ನಕಲಿ ಚೈನ್ಗಳು ಕೂಡ ಅಮೆಜಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲೂ ಸಿಗುತ್ತೆ ಫ್ರೆಂಡ್ಸ್. ಈ ಬಾಡಿಗೆ ಬಂಗಾರಪ್ಪ ಹಾಕಿರೋ ಚೈನ್ ನೋಡಿ ಫ್ರೆಂಡ್ಸ್ 9,560, ಇನ್ನೊಂದು 3,500. ನೀವು ನಿಮ್ ಮನ್ಸಲ್ಲಿ ಅನ್ಕೋತಿರ್ಬೋದು ಫ್ರೆಂಡ್ಸ್, ಚೈನ್ಗಳು ಡೂಪ್ಲಿಕೇಟ್ ಇತ್ತಂದ್ರೆ ಕಲರ್ ಹೋಗ್ತಿತ್ತು ಅಂತ. ಆದ್ರೆ ಆ ಕಲರ್ ಹೋಗ್ಬಾರ್ದು ಅಂದ್ರೆ ಆ ಚೈನ್ ಗಳ ಮೇಲೆ 22 ಕ್ಯಾರೆಟ್ ಗೋಲ್ಡ್ ನ ಕೋಟೆಡ್ ಮಾಡ್ಸಿರ್ತಾರೆ. ಕೋಟೆಡ್ ಲೇಪನ ಮಾಡ್ಸಿದ್ರೆ ಸಾಕು, ಸೇಮ್ ಡಿಕ್ ಟು ರಿಯಲ್ ಗೋಲ್ಡ್ ತರಾನೇ ಕಾಣುತ್ತೆ. ನೋಡಿ ಫ್ರೆಂಡ್ಸ್, ಆದ್ರೆ ಅದು ಗೋಲ್ಡ್ ತರಾನೇ, ಆದ್ರೆ ಗೋಲ್ಡ್ ಅಲ್ಲ, ಮಂಚ ತರಾನೇ, ಆದ್ರೆ ಮಂಚ ಅಲ್ಲ. ಹಾಗೆ ಫ್ರೆಂಡ್ಸ್, ಈ ಬಾಡಿಗೆ ಬಂಗಾರಪ್ಪ ಹಾಕೊಂಡಿರೋ ಕನ್ನಡಕನ 999ಕ್ಕೆ ಅಮೆಜಾನ್ ಅಲ್ಲಿ ತಗೊಂಡು 9 ಲಕ್ಷ ರೇಂಜ್ ಬಿಲ್ಡಪ್ ಕೊಡ್ತಾವನೆ. ಅವುಗಳನ್ನೆಲ್ಲ ತಗೊಂಡು ಈ ಬಾಡಿಗೆ ಬಂಗಾರಪ್ಪ ಇನ್ಸ್ಟಾಗ್ರಾಮ್ ಅಲ್ಲಿ, ರೀಲ್ಸ್ ಅಲ್ಲಿ ಕೊಡೋ ಬಿಲ್ಡಪ್ ಏನು? ನಮ್ ಜನ ಇದಕ್ಕೆ ನಿರಾಶೆ ಪಟ್ಕೊಂಡು ಕಮೆಂಟ್ಸ್ ಮಾಡೋದೇನು? ತಮ್ ಜೀವನದ ಮೇಲೆ ತಾವೇ ಜಿಗುಪ್ಸೆಕೊಂಡು ಬೇಸತ್ ಹೋಗಿದ್ರು. ರೀಲ್ಸ್ಗೂ ಮತ್ತೆ ರಿಯಾಲಿಟಿಗೂ ತುಂಬಾ ವ್ಯತ್ಯಾಸ ಇದೆ. ಹೌದು, ಬೀಳ್ತಾರ ಬಿಡಪ್ಪ. ನಮ್ ಜನ ಈಗಂತೂ ರೀಲ್ಸ್ ಅಲ್ಲಿ ಕಂಡಿರೋದೆಲ್ಲ ಸತ್ಯವೇ ಅಂತ ತಿಳ್ಕೊಂತಾರೆ. ಹಾಗೆ ಈ ನ್ಯೂಸ್ ಚಾನೆಲ್ ಗಳಿಗೆ ಮಾಡಕ್ಕೆ ಕೆಲ್ಸನೇ ಇಲ್ವೇನಂತೀನಿ. ಮಾಡಕ್ ಕೆಲ್ಸ ಇಲ್ಲ ಇವ್ರಿಗೆಲ್ಲ. ಇಲ್ಲ ಆದ್ರೆ ಈ ನ್ಯೂಸ್ ಚಾನೆಲ್ ಗಳಿಗೆ ಸ್ವಲ್ಪನೂ ಪರಿಜ್ಞಾನ ಬೇಡವಾ? ಈ ತಿರ್ಪೆ ಶೋಕಿ ನೋಡಿದ ನ್ಯೂಸ್ ಚಾನಲ್ಸ್ ಕೂಡ ಅದೇ ತರ ತಿರ್ಪೆ TRPಗೋಸ್ಕರ ಇಂತ ಚಪ್ರಿ ಸಾಧಕರ ಇಂಟರ್ವ್ಯೂ ಮಾಡ್ತಾರಲ್ಲ, ಇಂಥವ್ರಿಗೆ ಏನ್ ಹೇಳ್ಬೇಕು ಅಂತೀನಿ ಸ್ವಾಮಿ. ಚಪ್ರಿ ಪ್ಲಸ್ ಪ್ರೋ ಮ್ಯಾಕ್ಸ್ ಇಜ್ಕಲ್ ಟು ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಚಪ್ರಿ. ಅದೇ ರೀತಿ ಈ ಬಾಡಿಗೆ ಬಂಗಾರಪ್ಪ ಯಾರು ಅಂತ ಇನ್ನೊಂದು ರೀತಿಲಿ ಹೇಳ್ಬೇಕಂದ್ರೆ ಪಕ್ಕ ಇವನು ಡ್ರೋನ್ ಪ್ರತಾಪನ ಕ್ಲಾಸ್ಮೇಟೇ ಆಗಿರ್ಬೇಕು ಫ್ರೆಂಡ್ಸ್. ₹100 ತಂದು 4 DC ಮೋಟ್ರು 4 ರೋಟರ್ ಪ್ಲೇಟ್ಸ್ ನ ತಂದು ಜೋಡಿಸಿ ಐ ವಾಂಟ್ ಟು ಬಿಲ್ಡ್ ಸಮಥಿಂಗ್ ಅಂತ ಕೂತ್ಕೊಂಡೆ. ಅದು ಫ್ಲೈ ಮಾಡಿಲ್ಲ.
ಸತ್ಯ ಹೇಳ್ರಿ, ಜನಗಳು ಗೊತ್ತಾಗ್ಲಿ. ಡ್ರೋನ್ ಪ್ರತಾಪ ಒಂದ್ ಮಾತ್ನ 3 ಟೈಮ್ಸ್ ಹೇಳಿ ಇಡೀ ಕರ್ನಾಟಕ ಜನತೆಗೆ ಕಾಗೆ ಹಾರಿಸಿದ್ದ. ನೋಡಿನೇ ದೇಶ ಹಾಳು ಮಾಡಿದ್ರಿ, ಕ್ರಿಕೆಟ್ ನೋಡಿನೇ ದೇಶ ಹಾಳು ಮಾಡಿದ್ರಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥ ಆದ್ರೆ ಈ ಬಾಡಿಗೆ ಬಂಗಾರಪ್ಪ ಗಾಡಿ ಮತ್ತು ಲೇಡಿ ಬಾಡಿ ಬಾಡಿಗೆ ತಗೊಂಡು ಎಲ್ಲಾ ಜನರ ತಲೆ ಮೇಲೆ ಗೂಬೆ ಕೂರಿಸ್ತವನೆ. ಇಲ್ಲಿ ಡ್ರೋನ್ಗೂ ಮತ್ತೆ ಈ ಬಾಡಿಗೆ ಬಂಗಾರಪ್ಪನ್ಗೂ ಎರಡೇ ವ್ಯತ್ಯಾಸ ಫ್ರೆಂಡ್ಸ್. ಅವನು ಕಾಗೆ ಕೂರಿಸ್ತಿದ್ದ, ಇವನು ಗೂಬೆ ಕೂರಿಸ್ತವನೆ ಅಷ್ಟೇ. ಮೊಬೈಲ್ ಅಂತಲ್ಲ, ಮೊಬೈಲ್ ಯೂಸ್ ಮಾಡ್ದಂಗೆ ಇರಬೇಕು, ಕುಂತ ಕಡೆ ದುಡ್ಡು ಇರಂಗೆ ಇರಬೇಕು. ಹೇಗೆ ಬೇಡ ಹೇಗೆ ಅಂದ್ರೆ ಕೇಳೋ ಬಾಸ್ ಅಂತ ಆ್ಯಪ್ ಇದೆ, ಅಲ್ಲಿ ನೋಡೋದು ಎಲ್ಲ ಕಡೆ ಲೂಡ್ ಆಗಿರ್ತೀರಲ್ಲ ನೀವು, ಮೊಬೈಲ್ ಅದನ್ನು ಲೂಡ್ ಆಗ್ಬೋದು. ಶಿಫ್ಟ್ 100% ಐತಿ. ದುಡ್ಡು ಹಾಕೊಂಡು ಗೆದ್ದು ದುಡ್ಡು ಮಾಡಿ ಮೊಬೈಲ್ ಯೂಸ್ ಮಾಡೋದು. ಟೈಮ್ ಹೋದಾಗ ದುಡ್ಡು ಮಾಡ್ಬೋದು. ನಿಮ್ಮ ಹೆಸರು ಕೇಳೋ ಬಾಸ್ ಬರೋದು ಹಾಕಿರ್ತೀರಿ, ಚೆಕ್ ಮಾಡ್ಕೊಳ್ಳಿ. ಸರಿ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಬೋದು. ಕರ್ನಾಟಕದಲ್ಲಿ ಬೆಸ್ಟ್ ಆ್ಯಪ್ ಅಂತ ಇದೆ. ನಾನು ಅದ್ರಲ್ಲಿ ಆಡಿ ದುಡ್ಡು ಮಾಡಿ, ನೀವು ಆಡಿ ದುಡ್ಡು ಮಾಡಿ ಮೊಬೈಲ್ ಹಾಕಿದ್ರೆ ಕೇಳಬಹುದು. ಈ ಬಾಡಿಗೆ ಬಂಗಾರಪ್ಪ ನಿಜವಾಗ್ಲೂ ಕೋಟಿ ವ್ಯವಹಾರಗಳನ್ನ ಮಾಡವನಾಗಿದ್ರೆ ಈ ಲೋಡೋ ಆಡಿ ಅಂತ ಬೆಟ್ಟಿಂಗ್ ಆಪ್ ಗಳನ್ನ ಯಾಕೆ ಪ್ರಮೋಷನ್ ಮಾಡ್ತಿದ್ದ ಅಂತೀನಿ. ಅಪ್ಪನ್ ಗುಟ್ಟಿದ್ ಮಾತಾಡಿದ್ರಿ. ಮತ್ತೆ ಅದೇ ರೀತಿ ಫ್ರೆಂಡ್ಸ್ ಬೆಟ್ಟಿಂಗ್ ಆಪ್ ಅಲ್ದೆ ತಲೆಗೆ ಎಣ್ಣೆ ಹಾಕೊಳ್ಳಿ ಅಂತ ಈ ತರ ಎಲ್ಲ ಪ್ರಮೋಷನ್ ಗಳನ್ನ ಮಾಡ್ತಾ ಬರ್ತಾವನೆ. ಫೇಕ್ ಪ್ರಾಡಕ್ಟ್ ಕ್ರೀಮ್ ಮುಖಕ್ಕೆ ಹಾಕೊಳ್ಳಿ, ಮತ್ತೆ ಅದೇ ರೀತಿ ಫೇಕ್ ಪ್ರಾಡಕ್ಟ್ ಎಣ್ಣ ಒಂದ್ಸಲಿ ಕನ್ನಡಿಯಾಗ ಮಕ ನೋಡ್ಕೊಂಡಿದೀಯಾ? ಆಕಾಶ್ ಬಂಗ್ಲೆ ಚಿಂಪಾಂಜಿ ಮಕ್ಕನು ಒಂದೇಯ, ನಿನ್ ಮಕ್ಕನು ಒಂದೇಯ. ಈ ಬಾಡಿಗೆ ಬಂಗಾರಪ್ಪ ಇಷ್ಟೆಲ್ಲಾ ಮನೆ ಹಾಳು ಕೆಲಸ ಮಾಡ್ಕೊಂಡ್ ಬಂದ್ರು ಮತ್ತೆ ಈ ಕನ್ನಡಕ್ಕೆ ಒಂದು ಒಳ್ಳೆ ಕಂಟೆಂಟ್ ಕೊಡ್ತಾ ಇದೀನಿ ಅಂತ ಬಿಲ್ಡಪ್ ಬೇರೆ ಕೊಡ್ತಾವನೆ. ಕೆಲವರು ನೋಡೋದು ಖುಷಿ ಪಡ್ಲಿ, ಅದೊಂದು ನನಗೆ ಯಾಕೆ ಮಾಡ್ತಿದ್ದಾನೆ ಈ ತರ ಏನಕ್ಕೆ ಹೇಳ್ತಾ ಇದ್ದಾನೆ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಇರ್ಲಿ. ಅಲ್ಲ ಗುರು, ಏನ್ ಕಂಟೆಂಟ್ ಇವನಿಂದ ನಮ್ ಜನಕ್ಕೆ ಏನಾದ್ರೂ ಒಳ್ಳೆ ಇನ್ಫಾರ್ಮೇಶನ್ ಹೋಗ್ತಿದ್ಯಾ, ಇಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಕಂಟೆಂಟ್ ಬರ್ತಾ ಇದೆಯಾ? ಇವನಿಂದ ನಮ್ ಜನಕ್ಕೆ ಏನ್ ಇನ್ಫಾರ್ಮೇಶನ್ ಹೋಗ್ತಿದೆ ಅಂದ್ರೆ ನಾನ್ ಹೇಳ್ತೀನಿ ಕೇಳಿ ಫ್ರೆಂಡ್ಸ್. ಪಾಯಿಂಟ್ ನಂಬರ್ 1, ಹೇಗೆ ಚಪ್ರಿ ತರ ಕೂದಲು ಬಿಟ್ಕೊಂಡು ಚಪ್ರಿ ತರ ಬಟ್ಟೆ ಹೇಗೆ ಹಾಕ್ಬೇಕು ಅಂತ. ಪಾಯಿಂಟ್ ನಂಬರ್ 2, ಹೇಗೆ ರೋಲ್ಗಳನ್ನ ಬಳಸಬೇಕು, ಮತ್ತೆ ಹಾಗೆ ಅದೇ ರೀತಿ ಹೇಗೆ ಗಾಡಿಗಳನ್ನ ಮತ್ತೆ ಬಾಡಿಗಳನ್ನ ಬಾಡಿಗೆಗೆ ತಗೊಂಡು ಹೇಗ್ ಬಳಸ್ಕೊಂಡು ರೀಲ್ಸ್ ಮಾಡ್ಬೇಕು ಅಂತ. ಪಾಯಿಂಟ್ ನಂಬರ್ 3, ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಈ ಬೆಟ್ಟಿಂಗ್ ಆಪ್ ಗಳ ಪ್ರಮೋಷನ್ ಮಾಡಿ ಬೇರೆಯವ್ರ ಮನೆ ಮಸಣ ಮಾಡೋದು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಈ ಬಾಡಿಗೆ ಬಂಗಾರಪ್ಪನ್ಗೆ ಇಷ್ಟೆಲ್ಲಾ ಮನೆ ಹಾಲ್ ಕೆಲಸಗಳು ಮಾಡ್ಕೊಂಡು ಬಿಲ್ಡಪ್ ಕೊಟ್ಕೊಂಡು ಏನೋ ಒಂದ್ ಮ್ಯಾನೇಜ್ ಮಾಡ್ಕೊಂಡು ತನ್ನ ಬೇಳೆ ಬೇಯಿಸ್ಕೊಂಡು ಹೋಗ್ತಿದ್ದ. ಆದ್ರೆ ಈ ಬಾಡಿಗೆ ಬಂಗಾರಪ್ಪನ್ಗೆ ಒಂದ್ ಸುದೀನ ಕಾದು ಕೂತ್ಕೊಂಡಿತ್ತು. ಅದೇನಂದ್ರೆ ರೀಲ್ಸ್ ಹುಚ್ಚಿಗೆ ಏನೆಲ್ಲ ಅವಾಂತರಗಳಾಗುತ್ತೆ, ಅದರಿಂದ ಏನೆಲ್ಲ ಅನುಭವಿಸಬೇಕಾಗುತ್ತೆ ಅನ್ನೋದಕ್ಕೆ ಈ ಸುದ್ದಿಯೇ ಎಕ್ಸಾಂಪಲ್. ರೀಲ್ಸ್ ಗಾಗಿ ಶೋಕಿ ಮಾಡಿದವನಿಗೆ ಈಗ ಜೈಲು ಊಟ ಖಾತ್ರಿಯಾಗಿದೆ. ಗನ್ ಮ್ಯಾನ್ ಐಷಾರಾಮಿ ಕಾರು ಬಾಡಿ ಗಾರ್ಡ್ ಇಟ್ಕೊಂಡು ಶೋಕಿ ಮಾಡ್ತಾ ರೀಲ್ಸ್ ಮಾಡ್ತಾ ಇದ್ದ. AK-47 ಮಾದರಿ ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಗನ್ನು ಹಿಡಿಸಿದ ಜೈಲಿಗ್ ನೋಡಿ. ಬರೀ ಇಂಥದೆಯಾ? ಅದಕ್ಕೆ ಫ್ರೆಂಡ್ಸ್, ನಮ್ ಹಳೆ ಕಾಲದ ಜನರೆಲ್ಲ ಸುಮ್ನೆ ಗಾದೆಗಳನ್ನ ಬರ್ದಿಲ್ಲ. ದೀಪ ಆರೋಕ್ ಮುಂಚೆ ತುಂಬಾ ಉರಿಯುತ್ತಂತೆ, ಹಾಗೆ ಅದೇ ರೀತಿ ಅತಿ ಆದ್ರೆ ಅಮೃತ ಕೂಡ ವಿಷಯ ಆಗುತ್ತಂತೆ. ಈ ಗಾದೆಗಳು ಬಾಡಿಗೆ ಬಂಗಾರಪ್ಪನ ವಿಚಾರದಲ್ಲಿ ಪ್ರೂವ್ ಆಗೋಯ್ತು. ಈ ಬಾಡಿಗೆ ಬಂಗಾರಪ್ಪನ ವಿಚಾರದಲ್ಲಿ ನಿಮಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಲೈಕ್ಸ್, ಶೇರ್ಸ್, ಕಮೆಂಟ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾ.